ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಅನ್ನೋದಿಂದ ವಡೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನೋಡಿ, ಒಂದು ಬೌಲಷ್ಟು ನಾನು ಅನ್ನ ತಗೊಂಡಿದ್ದೀನಿ. ನೀವು ರಾತ್ರಿ ಮಿಕ್ಕಿರೋದು ಅನ್ನ ಇದು. ನೀವು ಹಾಗೆ ಮಾಡಿ ಕೂಡ ತಗೋಬೋದು, ಇಲ್ಲ ಬೆಳಗ್ಗೆ ಅನ್ನ ಕೂಡ ನೀವು ತಗೋಬೋದು. ಇವಾಗ ರಾತ್ರಿ ಮಾಡಿದ್ದು ಬೆಳಗ್ಗೆಗಿರಲ್ಲ, ಬೆಳಗ್ಗೆ ಮಾಡಿದ್ದು ರಾತ್ರಿಗಿರಲ್ಲ. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕೊತಾ ಇದ್ದೀನಿ. ನೋಡಿ, ನಾನು ಒಂದು ಸ್ವಲ್ಪ ಕೊತ್ತಂಬರಿ, ಒಂದೆರಡು ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಏನು ರುಬ್ಬೋ ಅವಶ್ಯಕತೆ ಏನಿಲ್ಲ, ಹಾಗೆ ನೀವು ಡೈರೆಕ್ಟಾಗೆ ಹಾಕೋಬೋದು. ನೋಡಿ, ನಾನು ಈರುಳ್ಳಿ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಅಂಟೋದ್ರಿಂದ ನಾವೇನು ಅದಕ್ಕೆ ನೀರೇನು ಸೇರಿಸಂಗಿಲ್ಲ, ಹಂಗೇನೇ ನಾವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಸ್ಟಾರ್ಟಿಂಗಲ್ಲಿ ನೀವು ನೀರು ಹಾಕೋಬೇಕಂತ ಅನಿಸುತ್ತೆ, ನೀವು ಕಲಿಸ್ತಾ ಸರಿ ಹೋಗುತ್ತೆ. ನೀವೇನು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ರೀತಿ ಬೇಳೆ ನೆನೆಸಂಗಿಲ್ಲ, ರುಬ್ಬಂಗಿಲ್ಲ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಂಬ ಈಸಿ ಅಂತಲೇ ಹೇಳ್ಬೋದು. ಈ ಥರ ಒಂದು ಸಲ ಮಾಡ್ಕೊಳ್ಳಿ. ಯಾವ ಬೇಳೆ ವಡೆಗಿಂತ ಏನು ಕಡಿಮೆ ಇಲ್ಲ, ಇದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನೊಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ. ನಾವು ಮೊದಲೇ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ, ನೋಡಿ ಉಪ್ಪು ಹಾಕೊಳ್ಳಿ. ನೋಡಿ, ನಾನು ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ. ನಾವು ಮೊದಲೇ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅದು ಹಾಕೋದ್ರಿಂದ. ನೋಡಿ, ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟಿದು 2 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ನೋಡಿ, ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಬರೀ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ನೋಡಿ, ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಪ್ಷನಲ್ಲು, ಕಡಲೆ ಹಿಟ್ಟು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬರೀ ಅಕ್ಕಿ ಹಿಟ್ಟೇ ಹಾಕಿ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೀವು ನೋಡ್ಬೋದು, ನಾನು ಎಲ್ಲೂ ನೀರು ಬಳಸಿಲ್ಲ, ಹಾಗೆ ಕಲಿಸ್ಕೊತಾ ಇರೋದು. ನೋಡಿ, ಆ ಥರ ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸಲ ಮಾಡಿ ನೋಡಿ. ನಾನು ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಕೈಗೆಲ್ಲ ಅಂಟಲ್ಲ. ನೋಡಿ, ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನಾನು ಎಲ್ಲೂ ನೀರು ಬಳಸಿಲ್ಲ, ನೀವು ನೋಡ್ಬೋದು. ಮತ್ತು ಏನಾರ ಅಕಸ್ಮಾತ್ ನೀವು ಮಾಡಿರೋದು ತೆಳ್ಳಗಾಯಿತು ಅಂತ ಅಂದರೆ ನೀವು ಎಕ್ಸ್ಟ್ರಾ ಕಡಲೆ ಹಿಟ್ಟು ಇಲ್ಲಾಂದರೆ ಅಕ್ಕಿ ಹಿಟ್ಟು ಏನಾದರೂ ಹಾಕೋಬೋದು. ನೋಡಿ, ನಾನೊಂದು ಸ್ವಲ್ಪ ಕೈಗೆ ಎಣ್ಣೆ ಸವರಿಕೊಂಡು ಇನ್ನೊಂದು ಸ್ವಲ್ಪ ಉಂಡೆಗಳಾಗಿ ಮಾಡ್ಕೊಂಡು ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಒಂದು ಸಲ ಮಾಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವ ಬೇಳೆ ವಡೆಗಿಂತ ಏನು ಕಡಿಮೆ ಇಲ್ಲ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಕೂಡ ಕಂಡುಹಿಡಿಯಲ್ಲ, ಅದು ಅನ್ನದಿಂದ ಮಾಡಿರೋದಂತ ಯಾರು ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ನೋಡಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ನಾನು ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ನಾನು ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ವಡೆ ಎಲ್ಲ ಒಳಗಡೆ ಎಲ್ಲ ಬೇಯೋದೇ ಇಲ್ಲ. ನೋಡಿ, ಇದು ಚಿಕ್ಕದು ಒಂದು ಸ್ವಲ್ಪ ಬಾಣಲಿ, ನಾನು ಒಂದು 4 ಹಾಕೊತಾ ಇದ್ದೀನಿ ಅಷ್ಟೇ. ನೋಡಿ, ನಾನು ಒಂದು 4 ಹಾಕೊಂಡಿದ್ದೀನಿ. ನಾನು ಹಾಕಿದ ತಕ್ಷಣ ಕೈ ಆಡ್ಸೋಕೆ ಹೋಗ್ಬಿಡಿ, ಅದೆಲ್ಲ ಕಟ್ಟಾಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆದಮೇಲೆ, ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನೀವು ತಿರುಗಿಸ್ಕೋಬೋದು. ನೋಡಿ, ಕಲರ್ ಚೇಂಜ್ ಆಗಿದೆ. ನಾನು ಇವಾಗ ಒಂದೊಂದಾಗಿ ತಿರುಗಿಸ್ತಾ ಇದ್ದೀನಿ. ನಾವು ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೋಬೋದು. ನಾವಂತೂ ಅನ್ನ ಉಳಿದ್ರೆ ಬರೀ ಚಿತ್ರಾನ್ನ ಮಾಡ್ತೀವಿ, ಇಲ್ಲಾಂದರೆ ಆಚೆಗೆ ಹಾಕ್ಬಿಡ್ತೀವಿ. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನದಿಂದ ಬೋಂಡ ಕೂಡ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಾನೆಲ್ಲ ತಿರ್ಗಿಸ್ಕೊಂಡಿದ್ದಾಯಿತು. ಇವಾಗೆಲ್ಲ ಬೆಂದಿದೆ. ನಾನು ಇನ್ನೊಂದು ಸಲ ತಿರ್ಗಿಸ್ಕೊಂಡು ನಾನು ತೆಗಿತಾ ಇದ್ದೀನಿ.
ನಾನು ಬೇರೆ ರೀತಿ ವಡೆ ಮಾಡೋದು ಬೋಂಡ ಮಾಡೋದನ್ನೆಲ್ಲ ತೋರಿಸಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ನೋಡಿ ಎಲ್ಲ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನಾನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ನೋಡಿ ಎಲ್ಲ ತೆಗ್ದಿದ್ದಾಯಿತು. ನಾನು ಇನ್ನೊಂದು ಸಲ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ನೋಡಿ ಕೈಗೆ ಅಂಟುತ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಎಲ್ಲ ಹಾಕಿದ್ದಾಯಿತು. ನೋಡಿ ನಮ್ಮ ವಡೆ ರೆಡಿ ಆಗಿದೆ. ಒಂದು ಬೌಲ್ ಅನ್ನಕ್ಕೆ ಎಷ್ಟು ವಡೆಗಳಾಗಿದೆ ಅಂತ ಈಗ ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಬೌಲ್ ಅನ್ನಕ್ಕೆ ಒಂದು 10-15 ಅಂತೂ ಆಗಿದೆ ವಡೆ. ನೋಡಿ ನಾನೊಂದು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.